ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡಿದ್ರಲ್ಲ ಚಾನಲ್ಲು, ಆ ಚಾನಲ್ಗೆ ಅಟ್ಯಾಚ್ ಆಗಿರೋಂಥ ಲ್ಯಾಂಡು ಈಗ ತೋರಿಸ್ತಿರೋದು ನಾನು. ಏನು ನೋಡಿ, ಪಕ್ಕದಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ, ಇದು ಪಕ್ಕದ ಲ್ಯಾಂಡು. ಈಗ ತೋರಿಸ್ ನೋಡಿ, ಇದು ಎಂಟ್ರೆನ್ಸು, ಕಾರೇ ನಿಂತಿದೆಯಲ್ಲ ಅದೇ ರೋಡು, ಅಲ್ಲಿಂದ ಎಂಟ್ರೆನ್ಸ್ ಆದದ್ದು ಜಮೀನು. 2 ಎಕರೆ 30 ಗುಂಟೆ, 2.25 ಎಕರೆ, 3 ಎಕರೆಗೆ 10 ಗುಂಟೆ ಅಂತ 10 ಗುಂಟೆ ಕಮ್ಮಿ ಇರೋವಂಥ ಜಮೀನು. ತುಂಬಾ ಒಳ್ಳೆ ಲೊಕೇಶನ್ಲಿರೋಂಥ ಒಳ್ಳೆ ಮಣ್ಣು, ಅಂದರೆ ಫಲವತ್ತಾದ ಮಣ್ಣು ಹೊಂದಿರುವಂಥ ಜಮೀನು. ಒಂದು ಬೋರ್ ಇದೆ, ತುಂಬಾ ಚೆನ್ನಾಗಿದೆ ನೀರು. ಈ ಏರಿಯಾ ಅಂತೂ ವಾಟರ್ ಬೆಲ್ಟ್ ಏರಿಯಾ, ಕಾಲುವೆ ಎಲ್ಲ ಇದೆ ಪಕ್ಕದಲ್ಲಿ. ನೋಡಿದ್ರಲ್ಲಿ ತೋರಿಸ್ದಲ್ಲ ನಿಮಗೆ. ನೋಡಿ, ಮಣ್ಣು ಮಾತ್ರ ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಲು. ನೀವು ಅಡಿಕೆ ಪ್ರತಿಯೊಂದು ಎಲ್ಲ ತುಂಬಾ ಚೆನ್ನಾಗಿ ಬರೋ ಅಂಥ ಜಮೀನು. ನೋಡಿ, ಇದು ಒಂದು 140 ಕೊಕೊನಟ್ ಹಾಕಿದ್ದೀವಿ ಅಂತ ಹೇಳಿದರು. ನನ್ನ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅನ್ಕೋತೀನಿ. 1000 ಮೇಲೆ ಅರಕೆ ನೆಟ್ಟು, ಅಂದರೆ ಗಿಡ 1-1.5 ವರ್ಷ ಆಗಿದೆ ಅಂತ ಹಾಕಿ, ಏನು ಅರಕೆ ನೆಟ್ಟು ಹಾಕಿ ಒಂದೊಳ್ಳೆ ಲೊಕೇಶನ್ಲಿರುವಂತಂದರೆ, ಸ್ವಲ್ಪ ಒಳಗಡೆ ಬಂದರೂ ಕೂಡ ತುಂಬ ಎಲ್ಲ ಗ್ರೀನರಿ ಇದೆ ಸುತ್ತಮುತ್ತ. ನೀವು ಯಾವ ಕಡೆ ನೋಡಿದ್ರೂ ಗ್ರೀನು ತೋಟಗಳು ಇದೆ ಹೊರತು ಡ್ರೈ ಜಮೀನೇ ಇಲ್ಲ. ಆ ರೀತಿ ಸುತ್ತಮುತ್ತ ವಾತಾವರಣ ಇರೋದು. ನೋಡಿ, ಇದು ಬೋರ್ ಇದೆ, ಬೋರು ಒಳ್ಳೆ ನೀರು, ತುಂಬಾ ಚೆನ್ನಾಗಿರೋಂಥ ನೀರು. ಪವರ್ ಕನೆಕ್ಷನ್ ಎಲ್ಲ ಆಲ್ರೆಡಿ ರೆಡಿಯಾಗಿದೆ, ಬೋರು ಇದೆ. ನಿಮಗೇನಂತಂದರೆ ಒಂದು ಮನೆ ಆಗಬೇಕು ಅಷ್ಟೇ, ಒಂದು ಮನೆ ಮಾಡಿ ಇಟ್ಕೊಬಿಟ್ಟಿರುತ್ತೆ, ಸೂಪರ್ ಫಾರ್ಮ್ ಹೌಸ್ ಆಗುತ್ತೆ. ದಯಮಾಡಿ ಪೂರ್ತಿ ವಿಡಿಯೋ ನೋಡಿ, ಯಾಕಂದರೆ ನೀವು ಬೆಂಗಳೂರಿಂದ ಬರ್ಬೋದು, ಮೈಸೂರಿಂದ ಬರ್ಬೋದು, ದೂರದಿಂದ ಬರ್ತೀರಾ. ನಿಮಗೆ ಒಂದು ಐಡಿಯಾ ಬರಬೇಕು ವಿಡಿಯೋ ನೋಡ್ತಿದ್ದಾಗೇ ಲ್ಯಾಂಡ್ ಹೇಗಿದೆ ಅಂತ. ಇಲ್ಲಿ ಬಂದು ನಿರಾಸೆ ಆಗಬಾರ್ದು. ಯಾಕಂದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಫ್ರಂಟ್ ಮಾತ್ರ ತೋರಿಸ್ಬಿಟ್ಟು ಹಿಂದೆ ಏನು ಬ್ಯಾಕ್ ಏನೋ ತೋರಿಸಲ್ಲ. ಎಷ್ಟೋ ಜನ ಪಾಪ ಬಂದು ನಿರಾಸೆ ಹೋಗಿದ್ದಾರೆ, ಅಂತ ಆಗಬಾರ್ದು. ಆ ರೀತಿ ನಮ್ಮ ಕಡೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಲ್ಯಾಂಡನ್ನು ಕ್ಲಿಯರಾಗಿ ತೋರಿಸ್ಕೊಡ್ತೀವಿ. ಕ್ಲಿಯರಾಗಿ ನೋಡಿ ವಿಡಿಯೋನ. ನಿಮ್ಗೆ ಲೈಕ್ ಆಯಿತು ಅಂದರೆ ದಯಮಾಡಿ ಫೋನ್ ಮಾಡಿ. ನಿಮ್ಮ ಬಡ್ಜೆಟ್ಗೆ ಮತ್ತು ನಿಮ್ಮ ಎಲ್ಲ ರಿಕ್ವೈರ್ಮೆಂಟ್ಗೆ ತಕ್ಕನಾಗಿ ಜಮೀನಿದೆ ಅಂದರೆ ಫೋನ್ ಮಾಡಿ, ನೇರವಾಗಿ ವಿಸಿಟ್ ಮಾಡಿ, ಖಂಡಿತ ಲ್ಯಾಂಡ್ ತೋರಿಸ್ಕೊಡೋಣ. ನಾನು ಹೋದ ವಿಡಿಯೋಲ್ಲ ನಿಮ್ಗೆ ಹೇಳಿದ್ದೆ, ಲ್ಯಾಂಡ್ ಊರು ಇಂಥ ಊರು ಅಂತ ಅಲ್ಲಿ ಪ್ರತಿಯೊಂದು ಅಲ್ಲಿ ಯಾಕೆ ಕೇಳೋಕ್ಕೆ ಹೋಗಲ್ಲ ನಾವು ಅಂತಂದರೆ, ಕೆಲವೊಂದು ವ್ಯವಹಾರ ಹೇಗಾಗಿದೆ ಅಂತಂದರೆ, ನೋಡಿ, ನಾವು ಬಿಸಿಲು ಮಳೆ ಅಂತಲೇ ಬೈಕಲ್ಲಿ ಓಡಾಡಿ ಏನೇನೋ ಕಷ್ಟ ಬಿದ್ದು ಎಲ್ಲ ಜಮೀನು ಹುಡುಕ್ತೇವೆ. ಆದರೆ ಬೇರೆಯವರು ಹೋಗಿ ವ್ಯವಹಾರ ಹಾಳು ಮಾಡಿಬಿಡ್ತಾರೆ. ನಾವು ಇಂಥ ಊರು ಒಂದು ಗೊತ್ತಾದ್ರೂ ಸಾಕು. ಕೆಲವು ಜನ ಇದ್ದಾರೆ, ಒಂದು ಎಲ್ಲ ಕೆಟ್ಟವ್ರು ಅಂತ ಹೇಳ್ತಲ್ಲ, ಕೆಲವು ಜನ ಒಳ್ಳೆ ಏಜೆಂಟ್ಗಳಿದ್ದಾರೆ ನಮ್ಮ ಜೊತೆ, ತುಂಬಾ ವಿಶ್ವಾಸ ಇರೋಂಥ ಏಜೆಂಟ್ಗಳು ಇದ್ದಾರೆ. ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ನಾವು ಎಲ್ಲಿ ಲ್ಯಾಂಡ್ ಹಾಕಿರ್ತೀವಿ ಅದು ಅಡ್ರೆಸ್ ನೋಡ್ಕೊಬಿಟ್ಟು ಗೊತ್ತಾಗ್ಬಿಟ್ಟು ಅಲ್ಲೋಗಿ ಓನರ್ ಹತ್ರ ಪಿನ್ ಹಾಕ್ಬಿಡೋದು. ಏನಂದರೆ, ನೀವು ಯಾಕಷ್ಟು ಕಡಿಮೆ ಕೊಡ್ತಾರೆ, ನಾವು ಜಾಸ್ತಿ ಮಾಡಿಸ್ಕೊಡ್ತೀವಿ, ಒಂದು ತಿಂಗಳು ವೆಯ್ಟ್ ಮಾಡಿ ಅಂತ ಅವರನ್ನೇ ಮುರಿಯೋಂಥ ಎಷ್ಟೋ ಜನ ಆಗಿದೆ, ಆಲ್ರೆಡಿ ನೋಡಿದ್ವಿ. ಮತ್ತು ಬೇಕು ಅಂತ ಓನರ್ ಹತ್ರ ಹೋಗಿ ಡಿಮ್ಯಾಂಡ್ ಮಾಡಿಸಿರೋರು ಕೂಡ ಇದ್ದಾರೆ. ಅದರಿಂದ ನಾವು ಏನೋ ಒಂದು ಪ್ರೈಸ್ ಹೇಳಿರ್ತೀವಿ, ಕಸ್ಟಮರ್ ಕರ್ಕೊಂಡು ಒಪ್ಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದಕ್ಕಿಂತ ಅವರು ಫೋನ್ ಮಾಡಿ ನಾವು ಡಿಮ್ಯಾಂಡ್ ಆಗಿರೋ ರೇಟು ನಾವು ಜಾಸ್ತಿ ಹೇಳ್ತಿದ್ದೀವಿ, ಬೇರೆ ಇನ್ಯಾರೋ ಬೇರೆ ಬಂದಿರೋ ಇಂಥ ನೇಮ್ ಹೇಳ್ತಾರೆ, ಅವ್ರು ಬಂದಿದ್ದರು ಜಾಸ್ತಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಡಿಮ್ಯಾಂಡ್ ಆಗೋ ಮೂಮೆಂಟ್ ಇದೆ. ಅದರಿಂದ ದಯಮಾಡಿ ನಾವು ಯಾರಿಗೂ ಅಷ್ಟನ್ನೇ ತಪ್ಪಾಗಿ ಅಥವಾ ನಿಮಗೆ ಹೇಳಬಾರ್ದು ಅನ್ನೋ ಉದ್ದೇಶ ಅಂತೂ ಇಲ್ಲವೇ ಇಲ್ಲ. ನೇರವಾಗಿ ಬಂದರೆ ಕರ್ಕೊಂಡೋಗಿ ತೋರಿಸ್ಕೊಡ್ತೀವಲ್ಲ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಿಮಗೊಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಂಡು ನೋಡಿ. ಅಲ್ಲಿ ಏನು ತೆಂಗಿನ ಗಿಡ ನೋಡ್ತಾ ಇರಲ್ಲ ಎಲ್ಲ, ಅಂದರೆ ಇದು ಬಂದಿದೆ, ಏನೋ ಆಲ್ರೆಡಿ ಎಳ್ನೀರು ಬಿಡೋದಕ್ಕೆ ಮೊಳಕೆ ಸ್ಟಾರ್ಟ್ ಆಗಿದೆ. ಏನದು ಒಂಬಾಳೆ ಅಂತಲ್ಲ, ಒಂಬಾಳೆ ಎಲ್ಲ ಈಚೆ ಬಂದಿದೆ, ಅಂದರೆ ಫಲ ಬಿಡೋಕ್ಕೆ ಆರಂಭ ಆಗ್ತಾಯಿದೆ ಅಂತ ಅರ್ಥ. ಲ್ಯಾಂಡ್ ಅಂತೂ ವಂಡರ್ಫುಲ್ ಲ್ಯಾಂಡು, ಖಂಡಿತ ನಿಮ್ಗೆ ಒಂದು ಒಳ್ಳೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಇದೇನಾಗಿದೆ ಅಂದರೆ, 2 ಕಿಲೋಮೀಟ್ರ್ ಒಳಗೆ, ಅಂದರೆ ನಾನು ಮೀಟರ್ ನೋಡ್ಕೊಂಡಾಗೆ 1 ಕಿಲೋಮೀಟ್ರ್ 900 ಮೀಟ್ರು ತಾರ್ ರೋಡಿಂದ ಈ ಜಮೀನಿಗೆ, ಅಂದರೆ ಹತ್ತತ್ರ 2 ಕಿಲೋಮೀಟ್ರು ಮಡ್ ರೋಡಲ್ಲೇ ಹೋಗ್ಬೇಕಾಗಿತ್ತೆ. ಯೋಚನೆ ಮಾಡಿ, ದಯಮಾಡಿ ಮೊದಲೇ ಹೇಳ್ತಾ ಇದ್ದೀನಿ, ರೋಡ್ ಚೆನ್ನಾಗಿದೆ, ಆರಾಮಾಗಿ ಕಾರ್ ಹೋಗ್ಬೋದು. ಬಟ್ 2 ಕಿಲೋಮೀಟ್ರ್ ಹತ್ತತ್ರ ಮಡ್ ರೋಡಲ್ಲಿ ಹೋಗ್ಬೇಕು. ಎಲ್ಲ ಸುತ್ತಮುತ್ತ ಎಲ್ಲ ಬಾಳೆ ಹಾಕಿರೋದೆ, ಎಲ್ಲ ಸೂಪರ್ ರೆಡ್ ಸಾಯಲ್ಲ ಚೆನ್ನಾಗಿರೋಂಥ ಏರಿಯಾನೇ. ಇದು ಹುಲ್ಲಳ್ಳಿ ಏರಿಯಾ ಬರುತ್ತೆ. ಇದು ಮೈಸೂರಿನಿಂದ ಅಪ್ರಾಕ್ಸಿಮೇಟ್ಲಿ ಒಂದು 36 ಕಿಲೋಮೀಟ್ರ್ ಬರುತ್ತೆ. 36 ಕಿಲೋಮೀಟ್ರ್. ಮೈಸೂರು ಬೆಂಗಳೂರು ಹೋಲ್ಸ್ಕೊಂಡ್ರೆ ನನ್ನ ಪ್ರಕಾರ ಒಂದು 155-160 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ನೀವು ವಿಸಿಟ್ ಮಾಡಬೇಕು ಅಂತಂದರೆ ನೇರವಾಗಿ ಫೋನ್ ಮಾಡಿ, ನಂಜನಗೂಡಿಗೆ ಬನ್ನಿ, ನಾವು ನಂಜನಗೂಡಿಂದ ಕರ್ಕೊಂಡೋಗಿ ತೋರಿಸ್ಕೊಡ್ತೇವೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್ಸು. ಇದು ಪ್ರೈಸು ಪಾರ್ಟಿ ಹೇಳ್ತಾ ಇರೋದು ಪರ್ ಎಕರೆ 32 ಲಕ್ಷ ಹೇಳ್ತಾ ಇದ್ದಾರೆ. ಕುಂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಒಳಗಡೆ ಇದ್ದರೂ ಕೂಡ ಜಾಗ ಚೆನ್ನಾಗಿದೆ. ಇನ್ನೊಂದು 2 ವರ್ಷ ಆಗ್ಬಿಟ್ರೆ ಮಾತ್ರ ಎಲ್ಲ ಫಲ ಬಿಡುತ್ತೆ. ಒಂದು ಮನೆ ಮಾಡ್ಕೊಬಿಟ್ರಂತೂ ಸೂಪರ್ ಆಗಿರೋ ಒಂದು ತೋಟ ಆಗುತ್ತೆ. ನೋಡಿ, ನೇರ ಓನರ್ ಹತ್ರ ಮಾತಾಡ್ಸೋಣ, ಸಾಧ್ಯವಾದಷ್ಟು ನಮ್ಮ ಕಡೆಯಿಂದ ಕನ್ವಿನ್ಸ್ ಮಾಡಿ ನೆಗೋಷಿಯಬಲ್ ಮಾಡ್ಕೊಡೋಣ. ಇಂಟ್ರೆಸ್ಟ್ ಇರೋರು ದಯಮಾಡಿ ಕರೆ ಮಾಡಿ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ದಯಮಾಡಿ ವಾಟ್ಸಪ್ ಮಾಡಿ.
ನನಗೆ ಇಷ್ಟು ಎಕರೆ ಬೇಕು, ಈ ರೇಟಲ್ಲಿ ಬೇಕು ಅಂತ ವಾಟ್ಸಪ್ ಮಾಡಿ, ಖಂಡಿತ ನಾವು ಒಂದು ಫ್ರೀ ಮಾಡ್ಕೊಂಡು ನಿಮಗೆ ರಿಪ್ಲೈ ಮಾಡ್ತೀವಿ ಖಂಡಿತ. ಈಗ 15 ಲಕ್ಷ 10 ಲಕ್ಷದಲ್ಲಿ ಮೈಸೂರು ಹತ್ತಿರದಲ್ಲೇ ಬೇಕು 20 ಕಿಲೋಮೀಟ್ರ್ ಒಳಗೆ ಅಂತಂದರೆ ದಯವಿಟ್ಟು ಕೇಳಲೇಬೇಡಿ, ಆ ಥರ ಇರಲ್ಲ. ನೀವು ಯೋಚನೆ ಮಾಡಿ ನಿಮ್ಮ ಮಾರ್ಕೆಟ್ ರೇಟ್ಗೆ ಎಷ್ಟು ದೂರ ಹೋಗ್ತೀರಾ ಅಂತ ನೀವು ಒಂದು ಡಿಸೈಡ್ ಮಾಡಿ ಒಂದು ವಾಟ್ಸಪ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ನಿಮಗೆ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರೇ ಒಂದು ಗ್ಯಾರಂಟಿ ಬೈಯರ್ ಆಯಿತು ಅಂದರೆ ಅವ್ರಿಗೋಸ್ಕರ ವರ್ಕ್ ಮಾಡಿ 100% ನಾವು ಲ್ಯಾಂಡ್ ಮಾಡಿಕೊಡ್ತೀವಿ. ಮೊದಲು ನಮಗೆ ಗ್ಯಾರಂಟಿಯಾಗಿ ನೀವು ನೋಡಿರಿ, ನಿಮ್ಮೊಂದು ಲ್ಯಾಂಡ್ ಮಾಡಿಕೊಡಿ, ಒಂದು ಒಳ್ಳೆ ಲ್ಯಾಂಡ್ ನಮಗೆ ಅಂತ ಹೇಳ್ಬಿಟ್ರೆ ಸಾಕು, ಖಂಡಿತ ನಿಮಗೆ ಲ್ಯಾಂಡ್ ಮಾಡ್ಕೊಡೋಣ. ಡಾಕ್ಯುಮೆಂಟ್ಸ್ ಅಂತೂ ನಮ್ಮ ಜವಾಬ್ದಾರಿ, ನಾವೇ ನಿಂತು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸ್ಕೊಡ್ತೇವೆ. ಮತ್ತು ನಿಮ್ಗೆ ಏನಾಗುತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಕೊಡ್ಸೋಣ. ಪ್ರತಿಯೊಂದು ರೀತಿಯೂ ವೆರಿಫೈ ಮಾಡಿಸ್ಕೊಡ್ತೇವೆ. ಸ್ಕೆಚ್ ಆಗ್ಬೋದು, ವಿಸ್ತೀರ್ಣ ಆಗ್ಬೋದು, ಡಾಕ್ಯುಮೆಂಟ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಪ್ರತಿಯೊಂದು ವೆರಿಫೈ ಮಾಡಿಕೊಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.